ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಕಾಮ್ನ 4ನೇ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಬಿಕಾಮ್ನ 4ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪಠ್ಯಕ್ರಮ NEP ಪಠ್ಯಕ್ರಮಕ್ಕೆ ಅನುಗುಣವಾದ ಈ ಪ್ರಶ್ನೆ ಪತ್ರಿಕೆ ಹೀಗಿತ್ತು. ಇಲ್ಲಿ 1 ಅಂಕದ ಪ್ರಶ್ನೆಗಳ ಸರಿ ಉತ್ತರವನ್ನು ಕೀ ಆನ್ಸರನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಯಾವ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಉತ್ತರಿಸಿದ್ದೀರಿ ಅನ್ನೋದನ್ನು ಇಲ್ಲಿ ಪರಿಶೀಲನೆ ಮಾಡಿಕೊಳ್ಳಬಹುದು. ಮೊದಲಿಗೆ ಒಟ್ಟು ಇಲ್ಲಿ NEP ಪಠ್ಯಕ್ರಮಕ್ಕೆ ಅನುಗುಣವಾದ ಈ ಪ್ರಶ್ನೆ ಪತ್ರಿಕೆ 60 ಅಂಕಗಳಿಗೆ ನಾವು ಇಲ್ಲಿ ಉತ್ತರಿಸಬೇಕು. ಅವಧಿ ಇಲ್ಲಿ 2 ತಾಸು. ಹಾಗೆ ಭಾಷೆ ಮತ್ತು ಬರಹದ ಶುದ್ಧಿಗೆ ಇಲ್ಲಿ ಗಮನವನ್ನು ಕೊಡಲಾಗುವುದು. ಮೊದಲಿಗೆ ನಾವು 1 ಅಂಕದ ಪ್ರಶ್ನೆಗಳಿಗೆ ಸರಿ ಉತ್ತರಗಳಾವುವು ಅನ್ನೋದನ್ನು ನೋಡಿಕೊಂಡು ಬರೋಣ. ವಿದ್ಯಾರ್ಥಿಗಳು ಇಲ್ಲಿ ಯಾವ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಉತ್ತರಿಸಿದ್ದೀರಿ ಅನ್ನೋದನ್ನು ಇಲ್ಲಿ ನೋಡಿಕೊಳ್ಳಿ. 1 ಅಂಕದ 10 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ. ಇಲ್ಲಿ ABCDEF ಹೀಗೆ ಸಂಖ್ಯೆಗಳನ್ನು ಕೊಡಲಾಗಿದೆ. ಮೊದಲನೆಯ ಪ್ರಶ್ನೆ, ಚಂದೊಂಬುದಿ ಇದು ಯಾರ ಕೃತಿ ಅಂತಿದೆ. ಇದು 1ನೇ ನಾಗವರ್ಮನ ಕೃತಿಯಾಗಿದೆ ಅನ್ನೋದು ಸರಿಯಾದ ಉತ್ತರ. ಚಂದೊಂಬುದಿ 1ನೇ ನಾಗವರ್ಮನ ಕೃತಿ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಬಿ ಅಂದರೆ 2ನೇ ಪ್ರಶ್ನೆ, ಡಾಕ್ಟರ್ ವಿಕ್ರ ಗೋಕಾಕ್ ಅವರು ಯಾವ ವಿಷಯದ ಪ್ರಾಧ್ಯಾಪಕರಾಗಿದ್ದರು. ಸರಿಯಾದ ಉತ್ತರ ಇಂಗ್ಲಿಷ್ ವಿಷಯದ ಪ್ರಾಧ್ಯಾಪಕರಾಗಿದ್ದರು. ಸರಿಯಾದ ಉತ್ತರ ಯಾವುದು ಅಂತಂದರೆ ಇಂಗ್ಲಿಷ್ ವಿಷಯದ ಪ್ರಾಧ್ಯಾಪಕರು ಆಗಿದ್ದರು. ಆಮೇಲೆ ಪ್ರಶ್ನೆ ಸಿ ಇದೆ, KP ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆಯ ಹೆಸರೇನು. ಸರಿಯಾದ ಉತ್ತರ ಕುವೆಂಪು ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಆಮೇಲೆ ಇಲ್ಲಿ 4ನೆಯ ಪ್ರಶ್ನೆ ಡಿ ಪ್ರಶ್ನೆ, ಚೆನ್ನಣ್ಣ ವಾಲಿಕಾರ್ ಅವರ PhD ಮಹಾಪ್ರಬಂಧ ಯಾವುದು. ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಅಧ್ಯಯನ ಅನ್ನೋದು ಆ ವಿಷಯದ ಮೇಲೆ ಚೆನ್ನಣ್ಣ ವಾಲಿಕಾರ್ ಅವರು PhD ಮಹಾಪ್ರಬಂಧವನ್ನು ಪಡೆದಿರ್ತಕ್ಕಂಥದ್ದು. ಇನ್ನು 5ನೆಯ ಪ್ರಶ್ನೆ, ಮುಪ್ಪಿನ ಶರಕ್ಷಿಯವರ ಗುರುಗಳ ಹೆಸರೇನು. ಇಲ್ಲಿ ಸಿದ್ಧಲಿಂಗ ಅಥವಾ ಅವರ ಅಂಕಿತ ನಾಮ ಯರಗಂಬಳಿಯ ಸಿದ್ಧ ಅಂತಲೂ ಕೂಡ ನಾವು ಓದ್ತೇವೆ. ಸಿದ್ಧಲಿಂಗ ಅನ್ನೋದು ಅವರ ಗುರುಗಳ ಹೆಸರಾಗಿದೆ. ನಂತರದ ಪ್ರಶ್ನೆ, ಸೌಹಾರ್ದತೆ ಭಾವೈಕ್ಯತೆ ಒಂದು ವಿವೇಚನೆ ಲೇಖನವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಇದೆ. ಇಲ್ಲಿ ಡಾಕ್ಟರ್ ಮುರಾರಿ ಬಲ್ಲಾಳ ಅವರು ಬರೆದಿರುವ ಕಿಟಕಿಗಳು ಕನ್ನಡಿಗಳು ಗಾಂಧಿ ಕಥನದ ಮಹಾರೂಪಕ ಅನ್ನುವಂತಹ ಆ ಒಂದು ಕೃತಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಯಾವ ಕೃತಿ ಅಂತಂದರೆ ಡಾಕ್ಟರ್ ಮುರಾರಿ ಬಲ್ಲಾಳ ಅವರು ಬರೆದಿರುವ ಕಿಟಕಿಗಳು ಕನ್ನಡಿಗಳು ಗಾಂಧಿ ಕಥನದ ಮಹಾರೂಪಕ ಅನ್ನುವಂಥ ಆ ಒಂದು ಕೃತಿಯಿಂದ ಸೌಹಾರ್ದತೆ ಭಾವೈಕ್ಯತೆಯ ಒಂದು ವಿವೇಚನೆ ಎಂಬ ಲೇಖನವನ್ನು ಆಯ್ದುಕೊಳ್ಳಲಾಗಿದೆ. ಇನ್ನು ಮುಂದೆ ನಂತರ ನೋಡಿ, ವೇಳೆಗೋಳ್ ಎಂದರೇನು ಅನ್ನುವಂಥ ಪ್ರಶ್ನೆ. ಜೋಳವಾಳಿ ವೇಳೆವಾಳಿ ಅನ್ನುವಂಥ ಗದ್ಯದಲ್ಲಿ ಬಂದಿರುವ ಒಂದು ಪ್ರಶ್ನೆ. ವೇಳೆಗೋಳ್ ಎಂದರೇನು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ, ತನಗೆ ಅನ್ನವಿಟ್ಟ ಒಡೆಯನು ಮಡಿದರೆ ತಾವೂ ಮಡಿಯುವುದಾಗಿ ಮಾಡುವ ಪ್ರಜ್ಞೆ ಅಥವಾ ಪ್ರತಿಜ್ಞೆ ಅನ್ನುವಂಥದ್ದೇ ಇಲ್ಲಿ ಸರಿಯಾದ ಉತ್ತರ. ಇದು ಇಲ್ಲಿರುವ ಸರಿಯಾದ ಉತ್ತರ. ಇನ್ನು GP ರಾಜರತ್ನಂ ಅವರು ಜನಿಸಿದ ವರ್ಷ ಯಾವುದು. 1908 ಡಿಸೆಂಬರ್ 5ರಂದು GP ರಾಜರತ್ನಂ ಅವರು ಜನಿಸ್ತಾರೆ. ಮುಂದಿನ ಪ್ರಶ್ನೆ ಹೀಗಿದೆ ನೋಡೋಣ. ಮುಂದಿನ ಪ್ರಶ್ನೆ ನಂತರ ಕುಂ ವೀರಭದ್ರಪ್ಪನವರ ಅರಮನೆ ಕಾದಂಬರಿಗೆ ಲಭಿಸಿದ ಪ್ರಶಸ್ತಿ ಯಾವುದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುಂ ವೀರಭದ್ರಪ್ಪನವರ ಅರಮನೆ ಕಾದಂಬರಿಗೆ ಬಂದಿರುವಂಥದ್ದು ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ, ಹುಡುಕಾಟ ಇದು ಯಾರ ಕವನ ಸಂಕಲನ. BT ಜಾಹ್ನವಿ ಅವರು ಬರೆದ ಕವನ ಸಂಕಲನ.
ಇದು ಹುಡುಕಾಟ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಇಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಇಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ವಿದ್ಯಾರ್ಥಿಗಳು ಯಾವ ಯಾವ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಉತ್ತರಿಸಿದ್ದೀರಿ ಅನ್ನೋದನ್ನು ಈ ವಿಡಿಯೋವನ್ನು ವೀಕ್ಷಣೆ ಮಾಡುವುದರ ಮೂಲಕ ತಾವು ನೋಡಿಕೊಳ್ಳಬಹುದು. ಬನ್ನಿ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿತ್ತು ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲಿಗೆ ಈ ಪ್ರಶ್ನೆ ಪತ್ರಿಕೆ ಕಡಲ ನೀರು ಅನ್ನೋದು ಇಲ್ಲಿ ಬರುವಂಥ ಈ 4ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡದ ಪುಸ್ತಕದ ಒಂದು ಪುಸ್ತಕದ ಹೆಸರಾಗಿತ್ತು. ಇಲ್ಲಿ ಒಟ್ಟು ನಾವು NEP ಪಠ್ಯಕ್ರಮಕ್ಕೆ ಅನುಗುಣವಾದ ಪ್ರಶ್ನೆ ಪತ್ರಿಕೆ 60 ಅಂಕಗಳಿಗೆ ನಾವು ಇಲ್ಲಿ ಬರಿತೀವಿ. ಒಟ್ಟು 60 ಅಂಕಗಳಿಗೆ ನಾವು ಉತ್ತರಿಸಬೇಕು. ಇನ್ನು 40 ಅಂಕಗಳನ್ನು ನಾವು ಆಂತರಿಕ ಅಂಕ ಅಂತ ನೋಡ್ತಾ ಇದ್ದೀವಿ. ಒಟ್ಟು 60 ಅಂಕಗಳಿಗೆ ನಾವು ಉತ್ತರಿಸ್ತಾ ಇದ್ವಿ. ಆಮೇಲೆ 40 ಅಂಕಗಳನ್ನು ಆಂತರಿಕ ಅಂಕಗಳನ್ನಾಗಿ ನಾವು ಕೊಡ್ತಾ ಇದ್ದೀವಿ. ಈಗ ಒಟ್ಟು 100 ಅಂಕ. ಹಾಗಾದರೆ ಈ 60 ಅಂಕಗಳಿಗೆ ಹೇಗೆ ಪ್ರಶ್ನೆ ಪತ್ರಿಕೆ ಇರ್ತದೆ ಅನ್ನೋದನ್ನು ಇಲ್ಲಿ ನೋಡಿ. ಮೊದಲಿಗೆ ಇಲ್ಲಿ 2 ತಾಸುಗಳ ಒಂದು ಅವಧಿ. ಭಾಷೆ ಮತ್ತು ಬರಹದ ಶುದ್ಧಿಗೆ ಗಮನ ಕೊಡಲಾಗುವುದು. ಮೊದಲಿಗೆ ಇಲ್ಲಿ ಒಂದು 4 ಪ್ರಶ್ನೆಗಳನ್ನು ಕೊಡ್ತಾರೆ. ಇವು ದೀರ್ಘ ಉತ್ತರದ ಒಂದೊಂದು ಪ್ರಶ್ನೆಗಳಿಗೆ 10 ಅಂಕಗಳು. ಇಲ್ಲಿ ಬಹು ಆಯ್ಕೆಗಳನ್ನು ಕೂಡ ಇಲ್ಲಿ ಕೊಡ್ತಾರೆ. ವಿದ್ಯಾರ್ಥಿಗಳು ಯಾವುದಾದರೂ ಒಂದಕ್ಕೆ ಇಲ್ಲಿ ಉತ್ತರಿಸಬೇಕು. 1ನೆಯ ಪ್ರಶ್ನೆ ಹೇಗಿದೆ: ನಾಗವರ್ಮನ ಕಾದಂಬರಿಯ ಕಾವ್ಯ ಭಾಗದಲ್ಲಿ ಮಹಾಶ್ವೇತೆಯ ಪೂರ್ವದ ಕಥೆ ಮತ್ತು ಅವಳ ಸೌಂದರ್ಯದ ಚಿತ್ರಣ ಹೇಗೆ ಮೂಡಿ ಬಂದಿದೆ? ಇದಕ್ಕಾದರೂ ಉತ್ತರಿಸಬೇಕು. ಅಥವಾ ಕೆಳಗಡೆ ಕೊಟ್ಟಿರುವಂಥ KP ಪೂರ್ಣಚಂದ್ರ ತೇಜಸ್ವಿಯವರ ಅಂಡಮಾನ್ ಪ್ರವಾಸದ ಅನುಭವ ಕುರಿತು ಬರೆಯಬೇಕು. ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ಉತ್ತರಿಸಿದರೆ ಅದು 10 ಅಂಕಗಳು ಬರಲಿಕ್ಕೆ ಸಾಧ್ಯ. ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾಡುವ ತಪ್ಪು ಏನು ಅಂತಂದರೆ, ಈಸಿ ಪ್ರಶ್ನೆಗಳನ್ನು ಒಂದೇ ಪ್ರಶ್ನೆಯ ಭಾಗದಲ್ಲಿ ಕೇಳಿದ್ದಕ್ಕಾಗಿ 2 ಪ್ರಶ್ನೆಗಳಿಗೆ ಉತ್ತರಿಸಿದ್ದರೆ ಇಲ್ಲಿ ಒಂದನ್ನು ಮಾತ್ರ ಪರಿಗಣಿಸಿ ಇನ್ನೊಂದನ್ನು ಹೆಚ್ಚುವರಿ ಪ್ರಶ್ನೆ ಎಂದು ಪರಿಗಣಿಸಲಾಗುವುದು ಮೌಲ್ಯಮಾಪನದಲ್ಲಿ. ಅದಕ್ಕಾಗಿ ವಿದ್ಯಾರ್ಥಿಗಳು ಮುಂದಿನ ದಿನಮಾನದಲ್ಲಿ ಇದನ್ನು ಗಮನದಲ್ಲಿಟ್ಕೋಬೇಕು. ಯಾವುದಾದ್ರೂ ಒಂದಕ್ಕೆ ಮಾತ್ರ ಇಲ್ಲಿ ಉತ್ತರಿಸಬೇಕು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು 2 ಪ್ರಶ್ನೆಗಳು ತಾವು ಓದಿದ ಪ್ರಶ್ನೆಗಳಾಗಿದ್ದರಿಂದ 2 ಪ್ರಶ್ನೆಗಳಿಗೆ ಉತ್ತರಿಸಿ ಬಂದದ್ದು ಉದಾಹರಣೆಗಳು ಕೂಡ ಇವೆ. ಮುಂದಿನ ದಿನಮಾನದಲ್ಲಿ ಹಾಗೆ ಮಾಡಿದರೆ ಅದು ತಪ್ಪಾಗುತ್ತದೆ. ಆಮೇಲೆ 2ನೇ ಪ್ರಶ್ನೆ ನೋಡಿ: 1ನೆಯ ಬುಕ್ಕರಾಯನ ಶಾಸನವು ಧರ್ಮ ಸಮನ್ವಯದ ಚಿತ್ರಣವಾಗಿದೆ, ವಿಶ್ಲೇಷಿಸಿ. ಇದಕ್ಕಾದರೂ ಕೂಡ ಉತ್ತರಿಸಬಹುದು. ಇಲ್ಲ ಅಂತಂದರೆ ಗಾಂಧಿ, ನೆಹರು, ಅಂಬೇಡ್ಕರ್ ಅವರ ಚಿಂತನದ ಫಲವೇ ಆಧುನಿಕ ಆದರ್ಶ ಭಾರತ, ಚರ್ಚಿಸಿ. ಇದಕ್ಕಾದರೂ ಉತ್ತರಿಸಬಹುದು. ಯಾವುದಾದ್ರೂ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರಿಸಬಹುದು. ಇದು ದೀರ್ಘವಾದ ಪ್ರಶ್ನೆಗಳನ್ನು ಹೊಂದಿರತಕ್ಕಂಥದ್ದು. ಆಮೇಲೆ 3ನೆಯ ಪ್ರಶ್ನೆ: ಡಾಕ್ಟರ್ JM ನಾಗಯ್ಯ ಅವರು ಜೋಳವಾಳಿ, ಬೇಳೆವಾಳಿ ಮತ್ತು ರಾಜ್ಯವಾಳಿಗಳ ಕುರಿತಾಗಿರುವ ಅಭಿಪ್ರಾಯವನ್ನು ತಿಳಿಸಿ. ಇದಕ್ಕಾದರೂ ಉತ್ತರಿಸಿ. ಇಲ್ಲ ಅಂತಂದರೆ ಕೆಳಗಡೆ ಅಥವಾ ಅಂತೆ ಕೊಟ್ಟಿರುವಂತಹ ಮುತ್ತೈದೆ ಸಾವು ಎಂಬ ಕವಿತೆಯಲ್ಲಿ ಒಂದು ಹಿತ ಸಂಸಾರ ಚಿತ್ರಣ ಹೇಗೆ ಮೂಡಿ ಬಂದಿದೆ? ಯಾವುದಾದ್ರೂ ಒಂದಕ್ಕೆ ಇಲ್ಲಿ ಉತ್ತರಿಸಿದರೆ ಅದು ಸರಿ ಉತ್ತರ ಆಗ್ತದೆ. ಆಮೇಲೆ 4ನೆಯ ಪ್ರಶ್ನೆ: ಶಿವರಾಮ್ ಕಾರಂತ್ ಅವರ ನನ್ನ ಅಳತೆಯನ್ನು ಮೀರಲಾರದ ಅಥವಾ ನಮ್ಮ ಅಳತೆಯನ್ನು ಮೀರಲಾರದ ದೇವರು ಗದ್ಯ ಭಾಗವನ್ನು ಕುರಿತು ಇಲ್ಲಿ ಬರೆಯಿರಿ. ಇದಕ್ಕಾದರೂ ಉತ್ತರಿಸಿ. ಇಲ್ಲ ಅಂತಂದರೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ: ಮನುಷ್ಯ ಸ್ವಾರ್ಥಿಯಾದರೆ ಕಳ್ಳುಬಳ್ಳಿಯ ಸಂಬಂಧ ಮರೆತು ಕ್ರೂರಿಯಂತೆ ವರ್ತಿಸುತ್ತಾನೆ. ಕಳ್ಳುಬಳ್ಳಿಯ ಕಥೆಯ ಹಿನ್ನೆಲೆಯನ್ನು ಚರ್ಚಿಸಿ. ಹೀಗೆ ಕೊಟ್ಟಿರುವಂತಹ ಬಹು ಆಯ್ಕೆಗಳಲ್ಲಿ ಒಂದಕ್ಕೆ ಇಲ್ಲಿ ನಾವು ಉತ್ತರಿಸಿದರೆ 10 ಅಂಕಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗಿದೆ. ಒಂದೊಂದು ಪ್ರಶ್ನೆಗಳಿಗೆ 10 ಅಂಕಗಳು. ಒಟ್ಟು 40 ಅಂಕಗಳನ್ನು ದೀರ್ಘ ಪ್ರಶ್ನೆಗಳ ಮೇಲೆ, ದೀರ್ಘ ಉತ್ತರಗಳ ಮೇಲೆ ಕೇಳಲಾಗ್ತದೆ. ಹಾಗಾದರೆ ಇನ್ನು ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ಬೇಕಾದ 5ಕ್ಕೆ ಟಿಪ್ಪಣಿ ಬರೆಯಿರಿ. 1ಕ್ಕೆ 5 ಮಾರ್ಕ್ಸು, 3 ಕೊಟ್ಟಿರ್ತಾರೆ, ಅಲ್ಲಿ 2ಕ್ಕೆ ನಾವು ಬರೆಯಬೇಕು. ಇಲ್ಲಿ ಏನನ್ನು ಕೇಳ್ತಾನೆ ಅಂತಂದರೆ ಒಂದು ಪದ್ಯದ ಭಾವಾರ್ಥವನ್ನು ಕೇಳ್ಬೋದು ಅಥವಾ ಕವಿ ಪರಿಚಯವನ್ನು ಕೇಳ್ಬೋದು. ಇಲ್ಲಿ ನೋಡಿ ಬೇಕಾದ 2ಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬೇಕಾದ 2ಕ್ಕೆ ಉತ್ತರಿಸಿದರೆ 1ಕ್ಕೆ 5 ಅಂಕಗಳು. ಹಾಗಾದರೆ 2ಕ್ಕೆ 10 ಅಂಕಗಳು. 40, 10, 50 ಅಂಕ. ಇನ್ನು 10 ಅಂಕ ನಾವು ಈಗಾಗಲೇ ನೋಡಿದ ಹಾಗೆ ಈ 1 ಅಂಕದ ಪ್ರಶ್ನೆಗಳ ಮೇಲೆ ಇರ್ತವೆ. ವಿದ್ಯಾರ್ಥಿಗಳು ಮತ್ತೊಂದು ಸಾರಿ ಈ 1 ಅಂಕದ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ನೋಡಿಕೊಳ್ಳಿ. ಹೀಗಿವೆ. ಥ್ಯಾಂಕ್ ಯು. ಇಲ್ಲಿವರೆಗೆ ಈ ಕೀ ಆನ್ಸರ್ಗಳನ್ನು
ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ.